ಭೀಮಣ್ಣ ಖಂಡ್ರೆ ಅವರು, ಶಾಮನೂರು ಶಿವಶಂಕರಪ್ಪನವರು ವೀರಶೈವ ಮಹಾಸಭಾದ ಎರಡು ಕಣ್ಗಳ ರೀತಿ ಇದ್ರು. ರಾಷ್ಟ್ರ ನಿರ್ಮಾಣ ಮಾಡಬೇಕು ಅನ್ನುವಂತ ಸಂಕಲ್ಪ ಅವರು ಇಟ್ಕೊಂಡಿದ್ರು. ಅದನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡ್ತಾ ಇದೀವಿ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ವೀರಶೈವ ಸಮಾಜದ ನಿರ್ಧಾರ ಯಾವ ರೀತಿ ಆಗ್ಬೋದು ದಕ್ಷಿಣದಲ್ಲಿ? ಏನು ಶಾಮನೂರಣ್ಣ ಇದ್ರು, ಅವರಿದ್ದಾಗ ಎಷ್ಟು ಮತಗಳು ಬೀಳ್ತಿದ್ದು ಅದಕ್ಕಿಂತ ಜಾಸ್ತಿ ಮತ ಈ ಸಲ ಬೀಳ್ತವೆ ಅನ್ನುವಂಥದ್ದು ನನಗೆ ಸಂಪೂರ್ಣ ವಿಶ್ವಾಸ. ರಾಜಕಾರಣ ಅಂತ ಹೇಳಿದ್ರೆ ಅದೊಂದು ಸಮಾಜ ಸೇವೆ ಅಂತ ಹೇಳಿ ತಿಳ್ಕೊಂಡು ನಾವೆಲ್ಲರೂ ರಾಜಕಾರಣ ಸಮಾಜ ಸೇವೆ ಇವಾಗ ಉಳಿದಿದೆ. ಈ ಕಲುಷಿತಗೊಂಡಂತ ಒಂದು ವಾತಾವರಣದಲ್ಲಿ ಸಹಿತ ಎಲ್ಲೋ ಒಂದ್ ಕಡೆ ಬೆಳಕಿದೆ. ಕುಟುಂಬ ಹಿನ್ನೆಲೆಯಿಂದ ಬಂದಂತಹ ಯುವಕನನ್ನ ಜನರು ಓಪನ್ ಆಗಿ ಸ್ವೀಕರಿಸ್ತಾರೆ ವಿದೌಟ್ ಎನಿ ಕ್ವಶನ್ಸ್ ಅಂತ ಹೇಳಿ ಅನ್ಸ್ತಾ ಇದ್ದಾರೆ. ವೈದ್ಯರ ಮಗ ವೈದ್ಯ ಆಗ್ತಾನ, ನ್ಯಾಯಾಧೀಶರ ಮಗ ನ್ಯಾಯಾಧೀಶ ಆಗ್ತಾನೆ, ವಕೀಲರ ಮಗ ವಕೀಲ ಆಗ್ತಾರೆ. ಅದಕ್ಕೆ ಯಾರ್ದು ಆಕ್ಷೇಪಣೆ ಇಲ್ಲ. ಅರಣ್ಯ ಇಲಾಖೆ ಎಷ್ಟು ಸವಾಲಿದೆ ಇವತ್ತು ನೋಡಿ. ಮಾನವ ಪ್ರಾಣಿ ಸಂಘರ್ಷ ಇದು ಇವತ್ತು ನಿನ್ನೆದಲ್ಲ. ಇವತ್ತು ಸುಮಾರು ಹಾಸನದಲ್ಲಿ, ಚಿಕ್ಕಮಗಳೂರಲ್ಲಿ 80ರಿಂದ 90 ಆನೆಗಳು ಅರಣ್ಯದಿಂದ ಹೊರಗಡೆ ಇದ್ದಾವೆ. ಕೊಡಗುದಲ್ಲಿ ಸುಮಾರು 100 ಆನೆಗಳು ಅರಣ್ಯದಿಂದ ಹೊರಗಡೆ ಇದ್ದಾವೆ. ನಮ್ಮ ಇಲಾಖೆ ಕೆಲಸದ ಬಗ್ಗೆ ಸಂಪೂರ್ಣ ತೃಪ್ತಿಯಿಂದ ಸಾಕ್ತಾ ಇದ್ದಾರೆ. 100% ತೃಪ್ತಿ ಇದೆ. ಬಹಳ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು ಅನ್ನುವಂಥದ್ದು ಒಂದು ಸಂಕಲ್ಪ ಇದೆ. ಕಾಂಗ್ರೆಸ್ನ ಕಡೆಗೆ ಕಂಪ್ಲೀಟ್ ಟಿಲ್ಟ್ ಆದಂಗಿದೆ ಲಿಂಗಾಯತ ಸಮುದಾಯ. ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರನ್ನು ಒಪ್ಪಿಕೊಂಡು ಅವರ ಸುಖ ದುಃಖಗಳಲ್ಲಿ ಭಾಗಿಯಾಗಿದ್ದಂಥದ್ದು ಯಾವ್ದಾದ್ರು ಸಮುದಾಯ ಇದ್ರೆ ಅದು ವೀರಶೈವ ಲಿಂಗಾಯತ ಸಮುದಾಯ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕನಿಷ್ಠ 50,000 ಮತಗಳ ಅಂತರದಿಂದ ಇವತ್ತು ನಮ್ಮ ಸಮರ್ಥರು ಗೆಲ್ತಾರೆ ಅನ್ನುವಂಥದ್ದು ನನಗೆ ಸಂಪೂರ್ಣ ವಿಶ್ವಾಸ. ಬರುವಂತ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವೇ ಗೆಲ್ತೀವಿ. 2028ರಲ್ಲಿ ಸಹಿತ ಮತ್ತೆ ನಾವು ಗೆದ್ದು ಇವತ್ತು ಜನಸೇವೆ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ. ನಮಸ್ಕಾರ ವೀಕ್ಷಕರೇ, ಡಿಜಿಟಲ್ ಮಾಧ್ಯಮ ಇತಿಹಾಸದಲ್ಲಿ ಹೊಸ ಪ್ರಯತ್ನ. ಬೇರೆ ಬೇರೆ ಜಿಲ್ಲೆಯ ಪತ್ರಕರ್ತರುಗಳು, ಅನುಭವಿ ಪತ್ರಕರ್ತರುಗಳು, ದಾವಣಗೆರೆ ದಕ್ಷಿಣದ ಉಪಚುನಾವಣೆ ಕವರೇಜ್ ಅನ್ನ ಒಟ್ಟಾಗಿ ಮಾಡ್ತಾ ಇದೀವಿ. ನಮಗೆ ಖುಷಿ ವಿಚಾರ, ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ನಮಗೆ ಸಿಕ್ಕಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಪರವಾಗಿ ಸತತವಾಗಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು, ಧನ್ಯವಾದ ಎಲ್ಲರಿಗೆ. ಸರ್, ಮೊದಲನೇ ಪ್ರಶ್ನೆ, ಭೀಮಣ್ಣ ಖಂಡ್ರೆ ಅವರು, ಶಾಮನೂರು ಶಿವಶಂಕರಪ್ಪನವರು ವೀರಶೈವ ಮಹಾಸಭಾದ ಎರಡು ಕಣ್ಗಳ ರೀತಿ ಇದ್ರು. ಇಬ್ರು ಕೂಡ ಇಲ್ಲ, ದೈವದಿಂದರಾಗಿದ್ದಾರೆ. ಮುಂದೆ ನಾಯಕತ್ವ ಹೇಗೆ ವೀರಶೈವ ಮಹಾಸಭಾ ಅಂತ ಬಂದಾಗ? ಸತ್ಯ ಇದೆ. ನಮ್ಮ ತಂದೆಯವರಾದಂತಹ ಲಿಂಗೈಕ್ಯ ಭೀಮಣ್ಣ ಖಂಡ್ರೆ ಅವರು, ಹಾಗೆ ಲಿಂಗೈಕ್ಯ ಶಾಮನೂರು ಶಿವಶಂಕರಪ್ಪನವರು ಇವತ್ತು ಒಂದೇ ನಾಣ್ಯದ ಎರಡು ಮುಖಗಳಂತೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಒಂದು ಸಂಘಟನೆಗಾಗಿ ಮತ್ತು ಇವತ್ತು ಸಮುದಾಯಕ್ಕಾಗಿ ಬಹಳಷ್ಟು ಶ್ರಮ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ಸಮಾಜವನ್ನು ಒಗ್ಗೂಡಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಅವರು ಎಲ್ಲರಿಗೂ ಆದರ್ಶರಾಗಿದ್ದಾರೆ. ಇವತ್ತು ಅವರು ತೋರಿಸಿಕೊಟ್ಟಂತ ದಾರಿಯಲ್ಲಿ ಅವ್ರೇನ್ ಇವತ್ತಿನ ದಿವಸ ವೀರಶೈವ ಲಿಂಗಾಯತ ಎರಡು ಒಂದೇ ಅಂತೇಳಿ ಹೇಳಿ ಸಂಘಟನೆ ಮಾಡುವಂತದರ ಮುಖಾಂತರ ಇವತ್ತು ಬರೀ ಒಂದು ಸಮುದಾಯಕ್ಕಷ್ಟೇ ಅಲ್ಲ, ಎಲ್ಲಾ ಸಮುದಾಯದವನ್ನು ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಒಂದು ಸುಂದರವಾದಂತಹ, ಭವ್ಯವಾದಂತಹ, ಬಲಿಷ್ಠವಾದಂತಹ ಸಮಾಜ ಮತ್ತು ರಾಷ್ಟ್ರ ನಿರ್ಮಾಣ ಮಾಡಬೇಕು ಅನ್ನುವಂತ ಸಂಕಲ್ಪ ಅವ್ರೇನು ಇಟ್ಕೊಂಡಿದ್ರು. ಅದನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡ್ತಾ ಇದೀವಿ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಒಂದು ಪರ್ಸನಲ್ ಕ್ವಶನ್. ಪ್ರತಿ ತಂದೆ ತಾಯಿಗೂ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಕನಸು ಇರುತ್ತೆ, ಆಸೆ ಇರುತ್ತೆ, ಆತಂಕ ಇರುತ್ತೆ. 2024 ನೀವು ಕ್ಲಿಯರ್ ಮಾಡ್ಕೊಬಿಟ್ರಿ. ಯಾಕಂದ್ರೆ ಸಾಗರ್ ಖಂಡ್ರೆ ಅವ್ರನ್ನ ಲೋಕಸಭೆಗೆ ನಿಲ್ಸಿದ್ರಿ, ಅದ್ರಲ್ಲಿ ಯಶಸ್ವಿ ಆದ್ರಿ. ಈಗ ಅದೇ ಪರಿಸ್ಥಿತಿಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮತ್ತು SS ಮಲ್ಲಿಕಾರ್ಜುನ್ ಅವರು ಇದ್ದಾರೆ. ಎಲ್ಲೋ ಒಂದ್ ರೀತಿ ಅನುಕಂಪ ಅನ್ನೋದಕ್ಕಿಂತ ಪ್ರತಿಷ್ಠೆ ಅನ್ನೋ ರೀತಿ ಚರ್ಚೆ ಆಗ್ತಾ ಇದೆ. ಏನ್ ಸಲಹೆ ಕೊಡ್ತೀರಾ ಅವ್ರಿಗೆ? ನೋಡಿ, ಸಾಗರ್ ಖಂಡ್ರೆ ಇರ್ಬೋದು, ಸಮರ್ಥ ಮಲ್ಲಿಕಾರ್ಜುನ್ ಇರ್ಬೋದು, ಇವತ್ತು ಅವರೆಲ್ಲ ಒಂದು ಪರಿವಾರದ, ಒಂದು ಪ್ರತಿಷ್ಠಿತ ಪರಿವಾರದ ಅವರು ಮಕ್ಕಳಿದ್ರೂ ಸಹಿತ ಅವ್ರೇನ್ ಸಮಾಜದಲ್ಲಿ ಅವ್ರೇನ್ ಆಲೋಚನೆಗಳಿದ್ದಾವೆ, ದೂರದರ್ಶಿತ್ವ ಇದೆ, ಸಮಾಜಕ್ಕಾಗಿ ಒಂದು ಸೇವೆ ಮಾಡಬೇಕು ಅನ್ನುವಂತ ಒಂದು ತುಡಿತ ಇದೆ, ಪರೋಪಕಾರಿ ಒಂದು ವಿಚಾರಗಳಿದ್ದಾವೆ, ಆದರ್ಶಗಳಿದ್ದಾವೆ. ಅದು ಅತ್ಯಂತ ಪ್ರಮುಖವಾದಂಥದ್ದು, ಬಹಳ ಮುಖ್ಯವಾದಂಥದ್ದು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಹೀಗಾಗಿ ಜನ ಬೆಂಬಲ ಇದ್ದರೆ ಅವರು 100ಕ್ಕೆ 100% ಯಶಸ್ವಿ ಆಗೇ ಆಗ್ತಾರೆ. ಸಮರ್ಥ ಸಹಿತ ಇವತ್ತು ಅತ್ಯಂತ ಒಬ್ಬ ಯುವಕನಾಗಿ ಬಹಳ ಸರಳತೆ, ಸಜ್ಜನಿಕೆ ಮತ್ತು ಇವತ್ತೊಂದು ತುಡಿತಾ ಇದೆ. ಸಮಾಜದಲ್ಲಿ ತಮ್ಮ ಅಜ್ಜ ಮಾಡಿದಂಗೆ ನಾನು ಸೇವೆ ಮಾಡಬೇಕು, ನಮ್ಮ ತಂದೆ ಮಾಡಿದಂಗೆ ನಾನು ಅಭಿವೃದ್ಧಿ ಮಾಡಬೇಕು, ಜನರಿಗೆ ಒಳ್ಳೇದಾಗಬೇಕು, ಜನಹಿತಕಾರಿ ಕೆಲಸ ಕಾರ್ಯಗಳು ಮಾಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಇವತ್ತು ಅವರು ರಾಜಕೀಯದಲ್ಲಿ ಧುಮುಕಿದ್ದಾರೆ. ನೋಡಿ, ನಾವೆಲ್ಲ ರಾಜಕಾರಣದ ಪರಿವಾರದಿಂದ ಬಂದಂತವರು. ರಾಜಕಾರಣ ಅಂತ ಹೇಳಿದ್ರೆ ಅದೊಂದು ಸಮಾಜ ಸೇವೆ ಅಂತ ಹೇಳಿ ತಿಳ್ಕೊಂಡು ನಾವೆಲ್ಲರೂ, ನಮ್ಮ ತಂದೆಯವರು ಇರ್ಬೋದು, ಇವತ್ತು ಹಾಗೆ ಮಾನ್ಯ ಶಾಮನೂರಣ್ಣವ್ರು ಇರ್ಬೋದು. ಸಾರಿ ಇಂಟರಪ್ಟ್ ಮಾಡ್ತೀನಿ. ರಾಜಕಾರಣ ಸಮಾಜ ಸೇವೆ ಆಗಿ ಇವಾಗ ಉಳಿದಿದೆಯಾ? ನೀವು ಬರುವಾಗ ಹಂಗಿತ್ತು ನಿಜ. ನೋಡಿ, ಇವತ್ತು ಎಲ್ಲಾ ಕಡೆ
ಸಮಾಜ ಅಂತ ಅಷ್ಟೇ ಅಲ್ಲ, ಎಲ್ಲಾ ಕ್ಷೇತ್ರಗಳು ಕಲುಷಿತಗೊಂಡಿದ್ದಾವೆ. ರಾಜಕೀಯ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು. ಈ ಕಲುಷಿತಗೊಂಡಂತ ಒಂದು ವಾತಾವರಣದಲ್ಲಿ ಸಹಿತ ಎಲ್ಲೋ ಒಂದ್ ಕಡೆ ಬೆಳಕಿದೆ. ನಾವೆಲ್ಲರೂ ಆಶಾವಾದಿಗಳಿದ್ದೇವೆ, ಒಳ್ಳೇದಾಗತ್ತೆ, ಒಳ್ಳೇದ್ ಮಾಡ್ಬೇಕು ಅನ್ನೋಂಥದ್ದು. ಅದಕ್ಕೆ ಎಲ್ಲಾ ಕ್ಷೇತ್ರಗಳಲ್ಲಿ ಒಳ್ಳೆಯವರು ಇದ್ದಾರೆ ಅಂತೇಳಿ ಹೇಳಿನೇ ಇವತ್ತು ಒಂದು ಸುಸೂತ್ರವಾಗಿ ಸಮಾಜ ಅಥವಾ ರಾಜ್ಯ, ರಾಷ್ಟ್ರ, ಇವತ್ತು ಜಗತ್ತು ನಡೀತಾ ಇದೆ. ಆ ದೃಷ್ಟಿಯಿಂದ ಇವತ್ತು ನಾವು ಎಲ್ಲಾ ಕಲುಷಿತಗೊಂಡಿದೆ ಅಂತೇಳಿ ಮನೇಲಿ ಕೂತ್ರೆ ನಾವು ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಗೆ ನಾವೇ ಇವತ್ತು ದ್ರೋಹ ಮಾಡಿದಂಗೆ ಆಗತ್ತೆ. ಸರ್, ಈಗ ದಕ್ಷಿಣ ಕ್ಷೇತ್ರದಲ್ಲಿ ನೆನ್ನೆ ಸುಮಾರು ಪ್ರಚಾರ ಮಾಡಿದ್ರು, ಒಂದು 8 ಕಡೆ ಹೋಗಿದ್ರಿ. ಹೇಗೆ ರೆಸ್ಪಾನ್ಸ್ ಹೇಗಿದೆ, ಮತ್ತೆ ವೀರಶೈವ ಸಮಾಜದ ನಿರ್ಧಾರ ಯಾವ ರೀತಿ ಆಗ್ಬೋದು ಈ ಬಾರಿ ದಕ್ಷಿಣದಲ್ಲಿ ಅಂತ? ನೋಡಿ, ಎಲ್ಲಾ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಬೆಂಬಲ ವ್ಯಕ್ತ ಆಗ್ತಾ ಇದೆ. ನಾನು ಹೋಗಿ ನೋಡಿದ್ದೇನೆ. ಇದೆಲ್ಲ ನೋಡಿದ್ರೆ ಮತ್ತು ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ, ಏನು ಶಾಮನೂರಣ್ಣ ಇದ್ರು ಅವರಿದ್ದಾಗ ಎಷ್ಟು ಮತಗಳು ಬಿದ್ದಿದ್ದು ಅದಕ್ಕಿಂತ ಜಾಸ್ತಿ ಮತ ಈ ಸಲ ಬೀಳ್ತವೆ ಅನ್ನುವಂಥದ್ದು ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಏಕೆ ಅಂತ ಹೇಳಿದ್ರೆ ಇವತ್ತು ಜನ ಸ್ಮರಿಸ್ತಾ ಇದ್ದಾರೆ, ಅವ್ರೇನ್ ಸೇವೆ ಮಾಡಿದ್ದಾರೆ, ಅವ್ರೇನ್ ಸಾಧನೆ ಮಾಡಿದ್ದಾರೆ, ಅವರು ಬಡವರ ಬಗ್ಗೆ ಏನು ಅವರಿಗೆ ಕಳಕಳಿ ಇತ್ತು. ಅನೇಕ ಉನ್ನತ ಶಿಕ್ಷಣ ನಮ್ಮ ಮಕ್ಕಳಿಗೆ, ಬಡವರಿಗೆ ಸಿಗಬೇಕು ಅಂತೇಳಿ ಹೇಳಿ ಸ್ಕಾಲರ್ಶಿಪ್ ಕೊಡುವಂಥದ್ದು ಇರ್ಬೋದು. ಕೋವಿಡ್ ಸಮಯದಲ್ಲಿ ಯಾವಾಗ ಡಬಲ್ ಇಂಜಿನ್ ಸರ್ಕಾರ, ಬಿಜೆಪಿ ಸರ್ಕಾರ ಸಂಪೂರ್ಣ ವಿಫಲ ಆಗಿತ್ತು, ರೆಮ್ಡೆಸಿವಿರ್ ಇಂಜೆಕ್ಷನ್ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇತ್ತು, ಆಕ್ಸಿಜನ್ ಇಲ್ಲದೆ, ಆಂಬ್ಯುಲೆನ್ಸ್ ಇಲ್ಲದೆ ಜನ ಹಾದಿಯಲ್ಲಿ ಬೀದಿಯಲ್ಲಿ ಸಾಯ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಶಾಮನೂರಣ್ಣನವರು ಉಚಿತವಾಗಿ ಸರ್ಕಾರ ಮಾಡುವಂತ ಒಂದು ಕೆಲಸ, ಅವರು ಖುದ್ದಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲರ ಜೀವ ಉಳಿಸ್ಬೇಕು ಅಂತ ಹೇಳಿ ಉಚಿತವಾಗಿ ಅವರು ಲಸಿಕೆ ಕೊಟ್ಟಂಥದ್ದು ಯಾರು ಮರೆತಿಲ್ಲ. ಅವರು ದಾನ ಧರ್ಮ ಮಾಡುವಂಥದ್ದು, ಅವರು ದೇವಾಲಯಗಳು ಕಟ್ಟಿಸುವಂಥದ್ದು, ಎಲ್ಲಾ ಸಮುದಾಯದವರಿಗೆ ಸಹಾಯ ಮಾಡಿದಂಥದ್ದು ಇವತ್ತು ಜನ ಇವತ್ತಿಗೂ ಮರ್ತಿಲ್ಲ. ಹೀಗಾಗಿ ಜನರಿಗೆ ಅವ್ರ ಬಗ್ಗೆ ಒಂದು ಇವತ್ತು ಅಭಿಮಾನ ಇದೆ. ಆ ಒಂದು ದೃಷ್ಟಿಯಿಂದ ಇವತ್ತು ಸಮರ್ಥಗೆ ಇನ್ನು ಹೆಚ್ಚಿನ ಒಂದು ಬೆಂಬಲ ಸಿಗ್ತದೆ ಅನ್ನುವಂಥದ್ದು ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಸರ್, ಈಗ ನಿಮ್ಮ ಮಗ ಕೂಡ 3ನೇ ತಲೆಮಾರಿನ ರಾಜಕಾರಣಿ ನಿಮ್ಮ ಕುಟುಂಬದಲ್ಲಿ. ಜೊತೆಗೆ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದಲ್ಲೂ ಕೂಡ ಈಗ ಸಮರ್ಥ ಶಾಮನೂರು 3ನೇ ತಲೆಮಾರಿನ ರಾಜಕಾರಣಿ. ಕುಟುಂಬ ಹಿನ್ನೆಲೆಯಿಂದ ಬಂದಂತಹ ಒಬ್ಬ ಯುವಕನನ್ನ ಜನರು ಓಪನ್ ಆಗಿ ಸ್ವೀಕರಿಸ್ತಾರೆ ವಿದೌಟ್ ಎನಿ ಕ್ವಶನ್ಸ್ ಅಂತ ಹೇಳಿ ಅನ್ಸುತ್ತಾ ಇದೆಯಾ ಸರ್? ಈಗ ನೀವು ಕ್ಯಾಂಪೇನ್ ಮಾಡಿದ ನೋಡಿ, ಈಗ ನಾನು 4ನೇ ಸಲ ಶಾಸಕನಾಗಿದ್ದೇನೆ. ಇವತ್ತು ಮೊದಲನೇ ಸಲ ನಾನು ಶಾಸಕನಾಗಿದ್ದಾಗ ನಮ್ಮ ತಂದೆಯವ್ರದ್ದು ಏನೋ ಒಂದು ಕೆಲಸ ಇತ್ತು, ಸೇವೆ ಇತ್ತು ಅವ್ರದ್ದು, ಅದೆಲ್ಲವನ್ನು ಜನ ಪರಿಗಣನೆಗೆ ತೆಗೆದುಕೊಳ್ಳುತ್ತಾರೆ. ನಮ್ಮ ಪರಿವಾರದ ಒಂದು ಏನೇ ಅವ್ರದ್ದು ತ್ಯಾಗ ಇತ್ತು, ಸಾಧನೆ ಇತ್ತು, ಅದನ್ನು ತೆಗೆದುಕೊಳ್ತಾರೆ. ಆದ್ರೆ 4 ಸಲ ಗೆಲ್ಬೇಕು ಅಂದ್ರೆ ಜನರ ಬೆಂಬಲ ಬೇಕಲ್ಲ. ಜನರ ಬೆಂಬಲ ಇಲ್ಲದೆ ಪ್ರಜಾಪ್ರಭುತ್ವದಲ್ಲಿ ಗೆಲ್ಲಿಕ್ ಸಾಧ್ಯ ಆಗ್ತದ? ಅಂದ್ರೆ ನೀವ್ ಹೇಳ್ತಾ ಇರೋದು ಬರೀ ಕುಟುಂಬದ ಹಿನ್ನೆಲೆ ರಾಜಕಾರಣ, ಕುಟುಂಬ ಹಿನ್ನೆಲೆಯಿಂದಲೇ ನಾವು ರಾಜಕೀಯದಲ್ಲಿ ಇವತ್ತು ಯಶಸ್ವಿ ಆಗ್ತಾ ಇದೀವಿ ಅನ್ನುವಂಥದ್ದು ಅದು ಪೂರ್ಣ ಸುಳ್ಳು. ಈ ಜನ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ನೀವು ಮಾಧ್ಯಮದವ್ರು ಇದ್ದೀರಿ, ನಿಮ್ ಮಗ ಮಾಧ್ಯಮದಲ್ಲಿ ಬರ್ತಾರ, ಬರಲ್ಲ? ವೈದ್ಯರ ಮಗ ವೈದ್ಯ ಆಗ್ತಾನ, ನ್ಯಾಯಾಧೀಶರ ಮಗ ನ್ಯಾಯಾಧೀಶ ಆಗ್ತಾನೆ, ಇವತ್ತು ವಕೀಲರ ಮಗ ವಕೀಲ ಆಗ್ತಾರೆ. ಅದಕ್ಕೆ ಯಾರ್ದು ಆಕ್ಷೇಪಣೆ ಇಲ್ಲ. ಅದೇ ರಾಜಕಾರಣಿ ಮಗಳ ಮಕ್ಕಳು ರಾಜಕಾರಣ ಮಾಡಿದ್ರೆ, ರಾಜಕಾರಣದಲ್ಲಿ ಪ್ರವೇಶ ಮಾಡಿ ಸೇವೆ ಮಾಡ್ಬೇಕು ಅಂದ್ರೆ ಅದಕ್ಕೆ ಯಾಕೆ ಅಪಸ್ವರ? ನೀವ್ ಹೇಳ್ತಾ ಇರೋದು ಪ್ರಜಾಪ್ರಭುತ್ವ ಇದೆ, ಜನ ಯಾರಿಗ್ ಬೆಂಬಲ ಮಾಡ್ತಾರೆ, ಯಾರಿಗ್ ಸಹಕಾರ ಮಾಡ್ತಾರೆ, ಸಹಯೋಗ ಮಾಡ್ತಾರೆ, ಅವರು ಯಶಸ್ವಿ ಆಗ್ತಾರೆ. ಅಂದ್ರೆ ಈಗ ನಿಮ್ಮ ಉತ್ತರ ಏನು ಅಂತ ಹೇಳಿದ್ರೆ, ಜನ ಸ್ವೀಕಾರ ಅಥವಾ ಜನ ಬೆಂಬಲ ಇದ್ರೆ ಕುಟುಂಬ ರಾಜಕಾರಣದ ಪ್ರಶ್ನೆನೇ ಬರಲ್ಲ ಅಂತ ಹೇಳಿ. ಹೌದು, ಕುಟುಂಬ ರಾಜಕಾರಣದಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಅದಲ್ಲಿ ನೋಡಿ, ಕುಟುಂಬ ರಾಜಕಾರಣ ಇದೆ ಅಂತ ಹೇಳಿ ಅಧಿಕಾರ ದುರುಪಯೋಗ ಮಾಡ್ಕೊಂಡ್ರೆ ಅಥವಾ ಜನರಿಗೆ ಕಿರುಕುಳ ಕೊಟ್ರೆ, ಅದರಿಂದ ಕಾನೂನು ಬಾಹಿರವಾಗಿ ಇವತ್ತು ಅಕ್ರಮಗಳನ್ನು ಮಾಡಿದ್ರೆ ಅದು ತಪ್ಪಾಗ್ತದೆ, ದರ್ಪ ತೋರಿಸಿದ್ರೆ ತಪ್ಪಾಗ್ತದೆ. ಅದಕ್ಕೆ ಇವತ್ತು ಪ್ರಜಾಪ್ರಭುತ್ವ ಇದೆ, ಜನ ಬಹಳ ಜಾಗೃತರಾಗಿದ್ದಾರೆ, ಅಂತವ್ರಿಗೆ ಪಾಠವನ್ನು ಕಲ್ಸಲ್ವಾ ಇವತ್ತು? ಅದಕ್ಕೆ ವಿಚಾರ ಹೇಳ್ತಾ ಇದ್ದೀರಾ ನೋಡಿ, ನಾನು ಯಾರ ಬಗ್ಗೆನೂ ವೈಯಕ್ತಿಕವಾಗಿ ನನ್ನ ವಿರೋಧ ಇಲ್ಲ. ನಾನು ಯಾವುದೇ ವೈಯಕ್ತಿಕ ಟೀಕೆ ಟಿಪ್ಪಣಿಗಳು ಮಾಡ್ತಾ ಇಲ್ಲ. ಸಾಮಾನ್ಯವಾಗಿ ಹೇಳ್ತಾ ಇದ್ದೇನೆ, ಯಾವುದೇ ಪಕ್ಷದಲ್ಲಿ ಇರ್ಬೋದು, ಯಾವುದೇ ಕುಟುಂಬದಿಂದ ಬಂದಂತವ್ರು ಇರ್ಬೋದು, ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ಒಳ್ಳೇದೇ ಆಗುತ್ತೆ. ಮತ್ತೆ ಸರ್, ಕಳೆದ ಬಾರಿ ಬಿಜೆಪಿಯಲ್ಲಿ ಲಿಂಗಾಯತರಿಗೆ ಟಿಕೆಟ್ ಅನ್ನು ಕೊಟ್ಟಿತ್ತು ಅಜಯ್ ಕುಮಾರ್ ಅವರಿಗೆ. ಈ ಬಾರಿ ಅಜಯ್ ಕುಮಾರ್ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಸಮುದಾಯದ ಒಳಗಡೆ ಈಗ ನಮಗೆ ಸಿಗ್ತಿರ್ತಕ್ಕಂಥ ಕೆಲವು ಮಾಹಿತಿಗಳ ಪ್ರಕಾರ ಸಮುದಾಯ ಏನೋ ಕಾಂಗ್ರೆಸ್ನ ಕಡೆಗೆ ಕಂಪ್ಲೀಟ್ ಟಿಲ್ಟ್ ಆದಂಗಿದೆ ಲಿಂಗಾಯತ ಸಮುದಾಯ. ಲಿಂಗಾಯತರು, ವೀರಶೈವರು ಜಾತ್ಯತೀತ ವಿಚಾರ ಉಳ್ಳಂತವ್ರು, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ ಹೇಳಿ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಟ್ಟು
ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರನ್ನು ಒಪ್ಪಿಕೊಂಡು ಅವರ ಸುಖ ದುಃಖಗಳಲ್ಲಿ ಭಾಗಿಯಾಗಿದ್ದಂಥದ್ದು ಯಾವ್ದಾದ್ರು ಸಮುದಾಯ ಇದ್ರೆ ಅದು ವೀರಶೈವ ಲಿಂಗಾಯತ್ ಸಮುದಾಯ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಒಳ್ಳೆಯವರಿಗೆ ಅವ್ರು ಬೆಂಬಲ ಕೊಡ್ತಾರೆ, ಸಮರ್ಥಿಗೆ ಬೆಂಬಲ ಕೊಡ್ತಾ ಇದ್ದಾರೆ. 90% ವೀರಶೈವ ಲಿಂಗಾಯತ್ ಸಮುದಾಯದ ಮತ ನಮ್ಮ ಸಮರ್ಥಿಗೆ ಸಿಗ್ತವೆ. ಎಲ್ಲಾ ಸಮುದಾಯದ ಅಲ್ಪಸಂಖ್ಯಾತರನ್ನು ಸೇರಿಕೊಂಡು ಇವತ್ತು ಅವರಿಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಕನಿಷ್ಠ 50,000 ಮತಗಳ ಅಂತರದಿಂದ ಇವತ್ತು ನಮ್ಮ ಸಮರ್ಥ ಅವರು ಗೆಲ್ತಾರೆ ಅನ್ನುವಂಥದ್ದು ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಸರ್, ಶಾಮನೂರು ಕುಟುಂಬದ ಬಗ್ಗೆ ಹೇಳಿದ್ರಿ. ತುಂಬಾ ಈ ಒಂದು ದಾವಣಗೆರೆಗೆ ಈ ಈ ಕುಟುಂಬದ ಸೇವೆ ತುಂಬಾ ಇದೆ ಅನ್ನೋದು. ಅದರ ಜೊತೆಗೆ ನಿಮ್ಮ ಗ್ಯಾರಂಟಿಯ ಒಂದು ಯೋಜನೆಗಳು ಕೂಡ ಜನಸಾಮಾನ್ಯರಿಗೆ ತಲುಪ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ನಿಮಗೆ ಈ ಒಂದು ಚುನಾವಣೆಯಲ್ಲಿ ಸಹಕಾರಿಯಾಗಲಿದೆ ಅನ್ನೋದು ಸರ್? ಈ ಚುನಾವಣೆಯಲ್ಲಿ ಈ ಗ್ಯಾರಂಟಿ ಯೋಜನೆಯಿಂದ ಜನರಿಗೆ ಒಂದು ಆತ್ಮವಿಶ್ವಾಸ ಬಂದಿದೆ. ಕಾಂಗ್ರೆಸ್ ಬಗ್ಗೆ ಬಹಳಷ್ಟು ಭರವಸೆ ಮೂಡಿದೆ. ನಾವೆಲ್ಲ ಕೊಟ್ಟ ಮಾತಿನಂತೆ ನಡೀತೇವೆ, ಇವತ್ತು ಎಲ್ಲಾ ಭರವಸೆಗಳನ್ನು ಈಡೇರಿಸಿದ್ದೇವೆ, ಬಡವರ ಬಗ್ಗೆ ನಮ್ಗೆ ಕಳಕಳಿ ಇದೆ. 90% ಈ ಒಂದು ದಾವಣಗೆರೆ ಇವತ್ತು ಈ ಕ್ಷೇತ್ರದಲ್ಲಿ ನಮ್ಮ ಫಲಾನುಭವಿಗಳಿದ್ದಾರೆ, ಗ್ಯಾರಂಟಿ ಫಲಾನುಭವಿಗಳಿದ್ದಾರೆ. ಅವರೆಲ್ಲರೂ ಇವತ್ತು ಕಾಂಗ್ರೆಸ್ಗೆ ಮತ ಹಾಕ್ಲಿಕ್ಕೆ ಉತ್ಸುಕರಾಗಿದ್ದಾರೆ. ಯಾಕೆಂದ್ರೆ ಹಿಂದೆ 4 ವರ್ಷ ಬಿಜೆಪಿ ಸರ್ಕಾರ ಇತ್ತು, ಅವರ ದುರಾಡಳಿತದ ಜನ ಬೇಸತ್ತಿದ್ದಾರೆ. ಅವ್ರು ಒಂದಾದ್ರೂ ಬಡವರ ಬಗ್ಗೆ ಕಳಕಳಿ ಇತ್ತ? ಒಂದು ಕಾರ್ಯಕ್ರಮ ಅವ್ರು ಕೊಟ್ಟಿದ್ದಾರ? ಯಾವ ಮುಖ ತೋರಿಸಿ ಅವ್ರು ಮತ ಕೇಳ್ತಾ ಇದ್ದಾರೆ? ಅವ್ರಿಗೇನಾದ್ರು ನೈತಿಕತೆ ಇದೆಯಾ? ಯಾವುದೇ ನೈತಿಕತೆ ಅವ್ರ ಹತ್ರ ಇಲ್ಲ. ಹೀಗಾಗಿ ಗ್ಯಾರಂಟಿಗಳು ಬಹಳ ಪ್ರಮುಖವಾದಂತ ಒಂದು ಪಾತ್ರವನ್ನು ವಹಿಸ್ತಾ ಇದ್ದಾವೆ. ನಾವು ಗ್ಯಾರಂಟಿ ಕೊಟ್ಟಾಗ ರಾಜ್ಯ ದಿವಾಳಿ ಆಗ್ತದೆ, ಗ್ಯಾರಂಟಿ ಅನುಷ್ಠಾನ ಮಾಡ್ಲಿಕ್ಕೆ ಆಗೋದಿಲ್ಲ, ಇವೆಲ್ಲ ಮಾತುಗಳನ್ನು ಬಿಜೆಪಿ ಅವರು ಹೇಳಿದ್ರು. ಈಗ ಅವರೇ ರೆಪ್ಲಿಕೇಟ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಹೇಳಿ ನೀವು, ಅವ್ರಿಗೆ ಕೇಳ್ಬೇಕಲ್ಲ ಅವ್ರಿಗೆ. ಇವತ್ತು ಈಗೊಂದು ಹೇಳ್ತೀರಿ, ಮತ್ತೆ ಆಮೇಲೆ ಒಂದು ಹೇಳಿದ್ದೇವೆ, ತದ್ವಿರುದ್ಧನೇ ನೀವು ಮಾಡ್ತೀರಿ ಅಂತ ಹೇಳಿ. ಬಿಜೆಪಿಗೆ ಇವತ್ತು ಯಾವುದೇ ರೀತಿಯ ಮುಖ ಇಲ್ಲ. ಹೀಗಾಗಿ 2 ಕ್ಷೇತ್ರಗಳಲ್ಲಿ, ದಾವಣಗೆರೆಯಲ್ಲಿ, ಬಾಗಲಕೋಟೆಯಲ್ಲಿ, 2 ಕಡೆ ನಮ್ಮ ಪಕ್ಷದ ಅಭ್ಯರ್ಥಿ ಪ್ರಚಂಡ ಬಹುಮತದಿಂದ ಗೆಲ್ತಾರೆ. ಹಿಂದೆನೂ ಉಪಚುನಾವಣೆಯಲ್ಲಿ ನೋಡಿ, ಸಂಡೂರಲ್ಲಿ ನಾವು ಗೆದ್ದಿದ್ದೀವಿ, ಚನ್ನಪಟ್ಟಣ ಅವ್ರದಿತ್ತು, ಅಲ್ಲಿ ಸಹಿತ ನಾವು ಗೆದ್ದಿದ್ದೇವೆ, ಮತ್ತೆ ಶಿಗ್ಗಾವಿಯಲ್ಲಿ ನಾವು ಗೆದ್ದಿದ್ದೇವೆ. ಈ 3 ಕಡೆ ಪ್ರಚಂಡ ಬಹುಮತದಿಂದ ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಉತ್ತಮವಾದಂತ ಆಡಳಿತ ಕೊಡ್ತಾ ಇದ್ದೇವೆ. ಜನಪರ ಜೀವಪರ ಇವತ್ತು ಆಡಳಿತ ಕೊಡ್ತಾ ಇದ್ದಾವೆ. ಜನ ನಮ್ ಜೊತೆಯಲ್ಲಿ ಇದ್ದಾರೆ. ಮತ್ತೆ ಇಷ್ಟೇ ಅಲ್ಲ, ಬರುವಂತ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವೇ ಗೆಲ್ತೀವಿ. 2028ರಲ್ಲಿ ಸಹಿತ ಮತ್ತೆ ನಾವು ಗೆದ್ದು ಇವತ್ತು ಜನಸೇವೆ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೇನೆ. 100ಕ್ಕೆ 100% ಮುಂದುವರಿತದೆ. ಎಸ್ ಸರ್, ನಿಮ್ ಇಲಾಖೆ ವಿಚಾರಕ್ಕೆ ಬರ್ತೀವಿ. ಅರಣ್ಯ ಇಲಾಖೆ ಎಷ್ಟು ಸವಾಲಿದೆ? ಯಾಕಂದ್ರೆ ಆನೆ ದಾಳಿ ಅಂದ್ರೆ ವನ್ಯಜೀವಿಗಳ ದಾಳಿ ನಿಲ್ತಾನೆ ಇಲ್ಲ. ನೋಡಿ, ಅರಣ್ಯ ಇಲಾಖೆ ಮುಂದೆ ಬಹಳಷ್ಟು ಸವಾಲುಗಳಿದ್ದಾವೆ. ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂತದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಮುಂದಿನ ಪೀಳಿಗೆಗೆ ಉತ್ತಮವಾದಂತ ಆರೋಗ್ಯಕರವಾದಂತ ಒಂದು ಭೂಮಿ ಹಸ್ತಾಂತರ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ನಾವು ಅರಣ್ಯ ಬೆಳೆಸ್ಬೇಕಾಗ್ತದೆ, ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡ್ಬೇಕಾಗ್ತದೆ. ಇದೆ ಇವತ್ತು ನೋಡಿ, ಮಾನವ ಪ್ರಾಣಿ ಸಂಘರ್ಷ ಇದು ಇವತ್ತು ನಿನ್ನೆದಲ್ಲ, ಶತಮಾನಗಳಿಂದಲೂ ಬಂದಂಥದ್ದು. ಹಿಂದೆ ಕಳ್ಳಬೇಟೆ ಆಗ್ತಾ ಇತ್ತು, ಈಗ ಅರಣ್ಯ ಸಂರಕ್ಷಣೆ ಕಾಯ್ದೆ ಬಂದಿದೆ, ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಬಂದಿದೆ. ಹೀಗಾಗಿ ಇವತ್ತು ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಜನವಸತಿ ಪ್ರದೇಶಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ನಾವು ಅರಣ್ಯದ ಕಡೆ ಹೋಗ್ತಾ ಇದ್ದೇವೆ, ಅರಣ್ಯ ಕ್ಷೀಣಿಸ್ತಾ ಇದೆ ಇವತ್ತು. ಹೀಗಾಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಮಾನವ ಪ್ರಾಣಿ ಸಂಘರ್ಷ ನಡೀತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಂದು ಜೀವ ಅತ್ಯಮೂಲ್ಯವಾದಂಥದ್ದು, ಜೀವ ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಮಾನವ ಜೀವನ ರಕ್ಷಣೆ ಆಗ್ಬೇಕು, ವನ್ಯಜೀವಿಗಳ ಸಂರಕ್ಷಣೆನೂ ಆಗ್ಬೇಕು. ಮಾನವ ಜೀವಿ ಸಂರಕ್ಷಣೆ ಮಾಡ್ಲಿಕ್ಕೆ ಇವತ್ತು ನಾವು ಅನೇಕ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಇವತ್ತು ಅರಣ್ಯದ ಹೊರಗಡೆ ಏನು ಆನೆಗಳು ಬರ್ತಾ ಇದೆ, ಚಿರತೆಗಳು ಬರ್ತಾ ಇದೆ, ಹುಲಿಗಳು ಬರ್ತಾ ಇದೆ. ಇದನ್ನು ತಡಿಲಿಕ್ಕೆ ಇವತ್ತು ಇದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಎಲ್ಲಾ ಕಡೆ ರೈಲ್ವೆ ಬ್ಯಾರಿಕೇಡ್ಗಳು ಮಾಡ್ತಾ ಇದ್ದೇವೆ, ಟೆಂಟಿಕಲ್ ಫೆನ್ಸಿಂಗ್ ಮಾಡ್ತಾ ಇದ್ದೇವೆ, ಕಂದಕಗಳು ನಿರ್ಮಾಣ ಮಾಡ್ತಾ ಇದ್ದೇವೆ, ಆಧುನಿಕ ತಂತ್ರಜ್ಞಾನ ಉಪಯೋಗ ಮಾಡ್ಕೊಳ್ತಾ ಇದ್ದೇವೆ. ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಮಾಡಿದ್ದೇವೆ, ಲೇಪರ್ ಟಾಸ್ಕ್ ಫೋರ್ಸ್ ಮಾಡಿದ್ದೇವೆ, ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಆ ಒಂದು ಅರಣ್ಯದ ಅಂಚಿನಲ್ಲಿರುವಂತಹ ಗ್ರಾಮಗಳಲ್ಲಿ ಔಟ್ರೀಚ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೇವೆ, ಜಾಗೃತಿ ಮೂಡಿಸುವಂತ ಒಂದು ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ಎಲ್ಲಾ ರೀತಿಯಲ್ಲಿ ಅದಕ್ಕೆ ನಿಗಾ ಇಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ, ಕಮಾಂಡ್ ಸೆಂಟರ್ ಮಾಡಿದ್ದೇವೆ. ಹೀಗಾಗಿ ಇವೆಲ್ಲಾ ಕ್ರಮಗಳಿಂದ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ, ನಾನು ಹೋಲಿಕೆ ಮಾಡಿ ನಮ್ಮ ಜವಾಬ್ದಾರಿ ತಪ್ಪಿಸ್ಕೊಳ್ತಾ ಇದ್ದೀನಿ ಅಂತಲ್ಲ,
ಇವತ್ತು ನಮ್ಮಲ್ಲಿ 6,395 ಆನೆಗಳಿದ್ದಾವೆ. ಅಂದ್ರೆ 6,500 ಕನಿಷ್ಠ ಈಗ ಇರ್ಬೋದು ಅಂತ ಅಂದಾಜು ಇದೆ. ಕೆಲವೊಂದ್ ಕಡೆ ಒರಿಸ್ಸಾದಲ್ಲಿ, ಜಾರ್ಖಂಡ್ದಲ್ಲಿ ಕಡಿಮೆ ಆನೆ ಇದ್ರು ಪ್ರತಿ ವರ್ಷ 100, 150, 200 ಜನ ಆನೆ ದಾಳಿಯಿಂದ ಮೃತಪಡ್ತಾ ಇದ್ದಾರೆ. ನಮ್ಮಲ್ಲಿ ಬಹಳಷ್ಟು ವ್ಯವಸ್ಥೆ ನಾವು ಮಾಡಿದ್ದೇವೆ. ಆನೆ ಸೆರೆ ಹಿಡಿಯುವಂತ ಒಂದು ಕಾರ್ಯಾಚರಣೆ ಬಹಳ ಅಪಾಯಕರವಾದಂತ ಕಾರ್ಯಾಚರಣೆ. ಅದು ಕರ್ನಾಟಕದಲ್ಲಿ ಇದ್ದಂಥದ್ದು ಇಡೀ ದೇಶಕ್ಕೆ ಮಾದರಿಯಾಗಿದೆ. ಹುಲಿ ಸೆರೆ ಹಿಡಿಯುವಂಥದ್ದು ಈ ಸಲ ಸುಮಾರು 24 ಹುಲಿಗಳು ಸೆರೆ ಹಿಡಿದಿದ್ದಾವೆ. ಅಷ್ಟು ಸಾಮಾನ್ಯವಾದಂತ ಮಾತಲ್ಲ. ನಮ್ಮ ಇಲಾಖೆ ಅಧಿಕಾರಿಗಳು ಅವ್ರ ಜೀವದ ಹಂಗನ್ನು ತೊರೆದು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಅದಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ಒಂದು ಅನುದಾನದ ಅವಶ್ಯಕತೆ ಇದೆ. ಹೀಗಾಗಿ ಹಗಲಿರುಳು ಶ್ರಮ ಮಾಡ್ತಾ ಇದ್ದೇವೆ. ಅರಣ್ಯ ಸಂರಕ್ಷಣೆ ಮಾಡ್ಲಿಕ್ಕೂ ಪ್ರಯತ್ನ ಮಾಡ್ತಾ ಇದ್ದೇವೆ. ಒತ್ತುವರಿ ತೆರವು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮಾನವ ಪ್ರಾಣಿ ಸಂಘರ್ಷ ಕಡಿಮೆ ಮಾಡ್ಲಿಕ್ಕೂ ಎಲ್ಲಾ ರೀತಿಯ ಪ್ರಯತ್ನಗಳು ನಡೀತಾ ಇದೆ. ಸರ್ ನಮಸ್ತೆ. ಅದೇ ಕಾಡಾನೆ ಮತ್ತು ಮಾನವ ಸಂಘರ್ಷದ ಬಗ್ಗೆ ಪ್ರಸ್ತಾಪ ಮಾಡ್ತಿದ್ರಿ. ನಾನು ಮಲೆನಾಡು ಭಾಗದಿಂದ ಬಂದವನಾಗಿದ್ದೇನೆ. ಹಾಗಾಗಿ ನಿಮಗೆ ಗೊತ್ತಿದೆ, ಚಿಕ್ಕಮಗಳೂರು, ಕೊಡಗು, ಸಕಲೇಶ್ಪುರ, ಹಾಸನದ ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಈ ಕಾಡಾನೆ ಸಂಘರ್ಷ ಮತ್ತೆ ಕಾಡಾನೆ ಮಾನವ ಸಂಘರ್ಷ ನಡೀತಿರುವಂಥದ್ದು. ಇತ್ತೀಚೆಗಂತೂ ಚಿಕ್ಕಮಗಳೂರು ಕೂಡ ನೀವು ಕೂಡ ಬಂದಿದ್ದೀರಿ. ಜನರ ಅಹವಾಲುಗಳನ್ನು ಕೂಡ ಸ್ವೀಕಾರ ಮಾಡಿದ್ದೀರಿ, ನೋಡಿದೀವಿ. ತುಂಬಾ ನಿಮ್ಮ ಅತಿ ಹೆಚ್ಚಾಗಿ ಏನನ್ನ ಒಬ್ಬ ಸಚಿವರಾಗಿ ಮಾಡ್ಬೇಕು ಅದಕ್ಕಿಂತ ಹೆಚ್ಚಿನದಾಗಿ ಸ್ಪಂದನೆಯನ್ನ ನೀವು ಮಾಡಿದಿರಿ. ಧನ್ಯವಾದಗಳು ಸರ್. ಆದ್ರೂ ಕೂಡ ಈಗಲೂ ಕೂಡ ಅಲ್ಲಿನ ಜನಸಾಮಾನ್ಯ ನಿಮಗೆ ಗೊತ್ತಿದೆ, ತುಂಬಾ ಈ ಕಾಡಾನೆ ಒಂಟಿಯಾಗಿ ಬರ್ತಿದ್ದೇವೆ, ಗುಂಪಾಗಿ ಬರ್ತಿದೆ, ಒಂದಲ್ಲ ಒಂದು ರೀತಿಯಾಗಿ ಸಮಸ್ಯೆಯನ್ನ ಅನುಭವಿಸ್ತಿದ್ದಾರೆ. ಇನ್ನು ತಾರ್ಕಿಕ ಅಂತ್ಯ ಅನ್ನುವಂಥದ್ದು ಸಿಕ್ಕಿಲ್ಲ. ಹೀಗಾಗಿ ಆ ಭಾಗಕ್ಕೆ ಏನಾದ್ರೂ ವಿಶೇಷವಾಗಿ ನೀವು ಗಮನವನ್ನ ಹರಿಸ್ತಾ ಇದ್ದೀರಾ ಅನ್ನುವಂಥದ್ದು? ನೋಡಿ, ನೀವು ಹೇಳದ್ದು ಸತ್ಯ ಇದೆ. ಇವತ್ತು ಸುಮಾರು ಹಾಸನದಲ್ಲಿ, ಚಿಕ್ಕಮಗಳೂರದಲ್ಲಿ 80ರಿಂದ 90 ಆನೆಗಳು ಅರಣ್ಯದಿಂದ ಹೊರಗಡೆ ಇದ್ದಾವೆ. ಕೊಡಗುದಲ್ಲಿ ಸುಮಾರು 100 ಆನೆಗಳು ಅರಣ್ಯದಿಂದ ಹೊರಗಡೆ ಇದ್ದಾವೆ. ಇವು ಅರಣ್ಯದ ಹೊರಗಡೆನೆ ಅಲ್ಲೇ ಜನ್ಮ ತಾಳ್ತಾ ಇದ್ದಾವೆ ಕಾಫಿ ಎಸ್ಟೇಟ್ ಅಲ್ಲಿ. ಯಾಕಂದ್ರೆ ಪ್ರಾಣಿಗಳಿಗೆ ಅರಣ್ಯ ಮತ್ತು ಕಾಫಿ ಎಸ್ಟೇಟ್ ನಡುವೆ ವ್ಯತ್ಯಾಸ ಕಂಡು ಬರೋದಿಲ್ಲ. ಆ ಒಂದು ದೃಷ್ಟಿಯಿಂದ ಇವತ್ತು ಅನೇಕ ಇಂಥ ದುರ್ಘಟನೆಗಳು ನಡೀತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಇದನ್ನು ತಡಿಲಿಕ್ಕೆ ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಬೇಕು ಅಂತ ಒಂದು ಯೋಜನೆ ನಾವು ರೂಪಿಸಿದ್ದೇವೆ. ಅದು ಕಾರ್ಯಗತ ಆಗ್ಬೇಕಾಗಿದೆ. ಕೇಂದ್ರ ಸರ್ಕಾರಕ್ಕೆ ನಾವು ಏನೇ ಅರಣ್ಯದಲ್ಲಿ ಮಾಡಬೇಕು ಅಂದ್ರೆ ಇವತ್ತು ಕೇಂದ್ರ ಸರ್ಕಾರದ ಪರವಾನಗಿನೂ ಕೆಲವೊಂದ್ ಕಡೆ ತಗೋಬೇಕಾಗ್ತದೆ. ಕಾಯ್ದೆ ಕಾನೂನಿನ ಪ್ರಕಾರ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದಾಗ ಅವರು ಅದಕ್ಕೆ ಅನುಮತಿ ಕೊಡ್ಲಿಲ್ಲ. ಈಗ ನಮ್ ವ್ಯಾಪ್ತಿಯಲ್ಲೇ ಬರುವಂತ ಅರಣ್ಯದ ಪ್ರದೇಶ ಏನಿದೆ, ಇವತ್ತ ಹಿಂದೆ ಏನಿತ್ತು ಅಂತ ಹೇಳಿದ್ರೆ ಟೈಗರ್ ಕಾನ್ಸರ್ವೇಷನ್ ರಿಸರ್ವ್ ಅಲ್ಲಿ ಮಾಡಬೇಕು ಅಂತ ಆಗಿತ್ತು. ಅದಕ್ಕೆ ಅವರು ಒಪ್ಪಿಗೆ ಕೊಡ್ಲಿಲ್ಲ. ಈಗ ನಮ್ ವ್ಯಾಪ್ತಿಯಲ್ಲಿ ಬರುವಂತ ಪ್ರದೇಶದಲ್ಲಿ ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಿ ಒಂದು 25-30 ಆನೆಗಳಿಗೆ ಅಲ್ಲಿ ಸ್ಥಳಾಂತರ ಮಾಡಬೇಕು ಅಂತ ಒಂದು ಯೋಜನೆ ರೂಪಿಸಿದ್ದೇವೆ. ಯಾವ ಆನೆಗಳು ಯಾವ ಉಪಟಳ ಕೊಡ್ತವೆ ಅಂತ ಆನೆಗಳಿಗೆ ಈಗ ಮುಂದೆನೂ ಈ ರೀತಿಯಲ್ಲಿ ನಾವು ಕ್ರಮಗಳನ್ನು ತೆಗೆದುಕೊಂಡು, ಮತ್ತೆ ಅರಣ್ಯದ ವಾಸಿಗಳೇನಿದ್ದಾರೆ ಸುಮಾರು ವರ್ಷದಿಂದ ಅರಣ್ಯದಲ್ಲಿ ಇದ್ದಾರೆ, ಎನ್ಕ್ಲೋಜರ್ಸ್ ಇದಾವೆ, ಅಲ್ಲಿನೂ ಮಾನವ ಪ್ರಾಣಿ ಸಂಘರ್ಷ ಆಗ್ತಾ ಇದೆ. ಅವರಿಗೆ ಸ್ಥಳಾಂತರ ಮಾಡಬೇಕು ಅಂತ ಹೇಳಿದ್ರೆ 100 ಕೋಟಿ ರೂಪಾಯಿ ಅವಶ್ಯಕತೆ ಇದೆ. ಅನುದಾನ ಹೆಚ್ಚಿಗೆ ಕೊಡಬೇಕು ಅಂತ ಕೇಳಿದ್ದೇನೆ. ಹಂತದಲ್ಲಿ ಇವತ್ತು ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಅವರಿಗೆ ಸ್ಥಳಾಂತರ ಮಾಡಿ ಮತ್ತೆ ಈ ರೀತಿಯಲ್ಲಿ ಕ್ರಮಗಳನ್ನು ನಾವು ತೆಗೆದುಕೊಂಡು ಮಾನವ ಪ್ರಾಣಿ ಸಂಘರ್ಷ ಕಡಿಮೆ ಮಾಡಲಿಕ್ಕೆ ಚಿಕ್ಕಮಗಳೂರು ಇರ್ಬೋದು, ಕೊಡಗು ಇರ್ಬೋದು, ಹಾಸನ ಇರ್ಬೋದು, ಈ ಎಲ್ಲಾ ಪ್ರದೇಶಗಳಲ್ಲಿ ನಮ್ ಚಾಮರಾಜನಗರ ಇದೆ, ಇದರ ಬಗ್ಗೆ ಹೆಚ್ಚಿನ ಒಂದು ಕಳಕಳಿ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಸರ್, ಈಗ ನೀವು ಅರಣ್ಯ ಸಚಿವರಾದ ಬಳಿಕ ದೊಡ್ಡ ಪ್ರಮಾಣದಲ್ಲಿ ಅರಣ್ಯ ಭೂಮಿ ಒತ್ತುವರಿ ಏನಿತ್ತು ಆ ತೆರವು ಕಾರ್ಯಾಚರಣೆ ದೊಡ್ಡ ಪ್ರಮಾಣದಲ್ಲಿ ನಡೀತಿದೆ. ಕೆಲವು ಪ್ರಕರಣಗಳಲ್ಲಿ 100 ಎಕರೆ, ಈಗ ನೀವು ಮೊನ್ನೆ ಅಷ್ಟೇ ವಾಯುಸೇನೆಯ ಬಳಿಯಲ್ಲಿದ್ದಂತ 444 ಎಕರೆನ ಮತ್ತೆ ಸರ್ಕಾರದ ಅಂದ್ರೆ ಅರಣ್ಯ ಇಲಾಖೆ ವಶಕ್ಕೆ ತೆಗೆದುಕೊಂಡಿದ್ರಿ. ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗ್ತಿದೆ ಸರ್ ಕಾರ್ಯಾಚರಣೆ? ನೋಡಿ, ಒಂದು ಮಾತಂತೂ ಸತ್ಯ. ಇವತ್ತು ಸುಮಾರು 2 ಲಕ್ಷ ಎಕರೆಗಿಂತಲೂ ಜಾಸ್ತಿ ಅರಣ್ಯ ಭೂಮಿ ಸುಮಾರು ಈ ಒಂದು 75 ವರ್ಷದಲ್ಲಿ ಒತ್ತುವರಿ ಆಗಿದೆ. ಈಗ ಅರಣ್ಯ ಒತ್ತುವರಿ ಪ್ರಕರಣಗಳಲ್ಲಿ ಯಾವುದೇ ರೀತಿಯ ಹೊಂದಾಣಿಕೆ ಇಲ್ಲ. 0 ಟಾಲರೆನ್ಸ್ ಅಂತ ಹೇಳಿದ್ದೇನೆ ನಾನು ಇವತ್ತು. ಅದಕ್ಕೆ ಎಲ್ಲೆಲ್ಲಿ ಮೊದಲಿನಿಂದಲೂ ಸುಮಾರು ವರ್ಷದಿಂದಲೂ ಅರಣ್ಯ ಅಂತೇಳಿ ಅಧಿಸೂಚನೆ ಆಗಿದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳಿದಾವೆ. ಒನ್ಸ್ ಎ ಫಾರೆಸ್ಟ್ ಇಸ್ ಆಲ್ವೇಸ್ ಎ ಫಾರೆಸ್ಟ್. ಹೌದು ಸರ್. ಒಂದ್ಸಲ ಅರಣ್ಯ ಅಂತ ಹೇಳಿದ್ರೆ ಯಾವಾಗ್ಲೂ ಅದು ಅರಣ್ಯನೇ. ಅದರ ಒಂದು ಸ್ವರೂಪ ಬದಲಾವಣೆ ಮಾಡ್ಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಏನಾದ್ರೂ ಡಿನೋಟಿಫಿಕೇಶನ್ ಯಾವುದೇ ಕಾರಣಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಸರ್ವೋಚ್ಚ ನ್ಯಾಯಾಲಯದ ಪರವಾನಗಿ ತೆಗೆದುಕೊಳ್ಳಬೇಕು. ಮತ್ತೆ ನಿಮ್ಮ ಕೇಂದ್ರ ಸರ್ಕಾರದ ಪರವಾನಗಿ ತೆಗೆದುಕೊಂಡು ಆ ಅರಣ್ಯ ಪ್ರದೇಶಕ್ಕೆ ಇವತ್ತು ಪರ್ಯಾಯವಾಗಿ ಜಮೀನ್ ತೆಗೆದುಕೊಂಡು ಮತ್ತೆ ಅಲ್ಲಿ ಸಸಿ ಬೆಳೆಸಲಿಕ್ಕೆ, ಅರಣ್ಯ ಬೆಳೆಸಲಿಕ್ಕೆ ಅಲ್ಲಿ ಹಣ ಕಟ್ಟಿಸ್ಕೊಂಡು ಕೊಡುವಂತದಕ್ಕೆ ಒಂದು ವ್ಯವಸ್ಥೆ ಇದೆ.
ಇವತ್ತು ಅದಕ್ಕೆ ಹೊರತುಪಡಿಸಿ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಏರ್ಫೋರ್ಸ್ ದವರು ಸಹಿತ ಇವತ್ತು ಅದು 444 ಎಕರೆ ಏನಿದೆ ಅದೆಲ್ಲವೂ ಅರಣ್ಯದೇ ಇದೆ, ಅಧಿಸೂಚನೆ ಆಗಿದೆ, ನಮ್ಮ ಹೆಸರಲ್ಲೇ ಇದೆ. ಆದ್ರೂ ಇವತ್ತು ರಾಷ್ಟ್ರ ಹಿತಕ್ಕಾಗಿ ನಾವೇನ್ ಹೇಳಿದ್ದೇವೆ ಅವರಿಗೆ ಹಿಂದೆ ಅಂತ ಹೇಳಿದ್ರೆ, ಕನಿಷ್ಠ ನಾನು ಬಂದ್ಮೇಲೆ ಅಲ್ಲಿಗೆ ಭೇಟಿ ಕೊಟ್ಟು ಇದನ್ನು ಮನಗಂಡು ಅವರಿಗೆ ಒಂದು ಸೂಚನೆ ಏನ್ ಕೊಡ್ಲಿಕ್ಕೆ ಹಚ್ಚಿದ್ದೇನೆ ಅಂತ ಹೇಳಿದ್ರೆ, ನೀವು ಕೇಂದ್ರ ಸರ್ಕಾರದ ವತಿಯಿಂದ MOD ಇಂದ, ಮಿನಿಸ್ಟರ್ ಆಫ್ ಡಿಫೆನ್ಸ್ ಇಂದ ಒಂದು ಪರವಾನಗಿಯನ್ನು ತೆಗೆದುಕೊಂಡು ಒಂದು ಪರಿವೇಶ್ ಪೋರ್ಟಲ್ ಅಲ್ಲಿ ಅರ್ಜಿ ಹಾಕಿ ಅದಕ್ಕೆ ಸಕ್ರಮಗೊಳಿಸಲಿಕ್ಕೆ ಪರ್ಯಾಯವಾಗಿ ನೀವು ನಮ್ಗೆ ಭೂಮಿ ಕೊಡಬೇಕು. ಅದಕ್ಕೆ ನಿಮ್ದು ಕಾಂಪನ್ಸೇಟರಿ ಅಫಾರೆಸ್ಟೇಷನ್ NPV ದುಡ್ಡು ಕಟ್ಟಬೇಕು. ಅವೆಲ್ಲವನ್ನು ಕಟ್ಟಿ ಯಾವುದು ನಿಮ್ಗೆ ಹೆಚ್ಚುವರಿಯಾಗಿ ಭೂಮಿ ಇದೆ ಅದು ಅರಣ್ಯಕ್ಕೆ ಬಿಟ್ಕೊಟ್ಟು ಅವಶ್ಯಕತೆ ಇರುವಷ್ಟು ಮಾತ್ರ ನೀವು ತೆಗೆದುಕೊಂಡು ನಮ್ಗೆ ಇದು ಕಾನೂನುಬದ್ಧವಾಗಿ ಮಾಡ್ಕೊಳ್ಳಿ ಅನ್ನುವಂತ ಮಾತು ಹೇಳಿದ್ದೇವೆ. ಆದ್ರೆ ಅವರಿಗೆ ಆ ಮಾತು ಮಾಡ್ತೀವಿ ಅಂತೇಳಿ ಹೇಳಿ ನಮ್ಗೆ ಮಾತು ಕೊಟ್ಟು ಇಲ್ಲಿವರೆಗೆ ಅವ್ರು ಏನೂ ಮಾಡ್ಲಿಲ್ಲ. ಸುಮಾರು ದಿವಸಗಳವರೆಗೆ ವಿಧಾನಸಭೆಯಲ್ಲಿ ಇದು ಪ್ರಸ್ತಾಪನೂ ಆಗಿದೆ. ಇವತ್ತು ಪ್ರತಿಪಕ್ಷದವರು ಸಹಿತ ವಿಷಯದ ಬಗ್ಗೆ ಮಾತನಾಡಿದ್ದಾರೆ. ಈಗ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಚರ್ಚೆ ಮಾಡಿ ಇವತ್ತು ಅದಕ್ಕೆ ಅರಣ್ಯ ಸಂರಕ್ಷಣೆ ಮಾಡುವಂತ ಜವಾಬ್ದಾರಿ ನಮ್ಮ ಮೇಲೆ ಏನಿದೆ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ. ಇನ್ನಿತರ ಕಡೆನೂ ಬಹಳಷ್ಟು ಸಾವಿರಾರು ಕೋಟಿ ರೂಪಾಯಿ, ಈಗ ನಾನು ಬಂದ್ಮೇಲೆ 10,000 ಕೋಟಿ ರೂಪಾಯಿ ಬೆಲೆ ಬಾಳುವಂತ ಅರಣ್ಯ ಭೂಮಿಯನ್ನು ಬೆಂಗಳೂರಿನಲ್ಲಿ ಒತ್ತುವರಿ ತೆರವು ಮಾಡಿ ಅರಣ್ಯ ಅಂತೇಳಿ ಮಾಡಿದ್ದೇವೆ. ಈಗ ಇನ್ನೂ ಸುಮಾರು 50,000 ಕೋಟಿ ರೂಪಾಯಿ ಅರಣ್ಯ ಭೂಮಿ, ಬೆಲೆ ಬಾಳುವಂತ ಅರಣ್ಯ ಭೂಮಿ ಹೈಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ ವ್ಯಾಜ್ಯ ನಡೀತಾ ಇದೆ. ಆ ವ್ಯಾಜ್ಯ ಆದಷ್ಟು ಶೀಘ್ರದಲ್ಲಿ ನನ್ನ ಕಾರ್ಯಕಾಲದಲ್ಲಿ ಅದನ್ನು ಮುಗಿಸಿ ಅರಣ್ಯ ಭೂಮಿ ಮರುವಶ ಪಡಿಸ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಇವತ್ತು ಅದ್ರ ಬಗ್ಗೆ ಸಾಕಷ್ಟು ಸಲ ಪ್ರಗತಿ ಪರಿಶೀಲನೆ ಸಭೆನೂ ಮಾಡಿದ್ದೇವೆ, ಅದಕ್ಕೆ ನಿಗಾ ಇಕ್ಕಿದ್ದೇವೆ. ಇವತ್ತು ಅವಕಾಶ ಸಿಕ್ಕರೆ ಅದು ಬಾಕಿ ಇರುವಂತ ಏನೊಂದು 50,000 ಕೋಟಿ ರೂಪಾಯಿ ಅರಣ್ಯ ಒಂದು ಬೆಲೆ ಬಾಳುವಂತ ಭೂಮಿ ವಾಪಸ್ಸು ಅರಣ್ಯ ಇಲಾಖೆಗೆ ಮರುವಶ ಪಡಿಸ್ಕೊಳ್ಳುವಂತ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ರಾಜ್ಯದ ಜನರಿಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ ಮುಖದಲ್ಲಿ ಎಷ್ಟು ನಗು ಇದೆ ಅಂದ್ರೆ ನಿಮ್ಮ ಇಲಾಖೆ ಕೆಲಸದ ಬಗ್ಗೆ ಸಂಪೂರ್ಣ ತೃಪ್ತಿಯಿಂದ ಸಾಕ್ತಾ ಇದ್ದೀರಾ. 100% ತೃಪ್ತಿ ಇದೆ. ಜನನು ಅದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಬಹಳ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು ಅನ್ನುವಂಥದ್ದು ಒಂದು ಸಂಕಲ್ಪ ಇದೆ. ಅದಕ್ಕೆ ತಾವು ಮಾಧ್ಯಮದವರು ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಎಲ್ಲಾ ಸದಸ್ಯರು ನನಗೆ ಸಹಯೋಗ ಸಹಕಾರ ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಅದನ್ನು ಮಾಡುವಂತ ಕೆಲಸ ಮಾಡ್ತೇನೆ ಅನ್ನುವಂತ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ. ಎಸ್ ಸರ್, ಕೊನೆಯದಾಗಿ ಸಚಿವರಾಗಿ ಬಾಗಲಕೋಟೆ ಮತ್ತೆ ದಾವಣಗೆರೆ ದಕ್ಷಿಣದ ಮತದಾರರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮತದಾರ ಬಾಂಧವರೇ, ಇವತ್ತು ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯುವಂತ ಈ ಒಂದು ಸರ್ಕಾರ, ಇದು ನಿಮ್ಮ ಸರ್ಕಾರ. ನಾವೆಲ್ಲ ನಿಮ್ಮವರಿದ್ದೀವಿ, ನಿಮ್ಮ ಸೇವೆಗಾಗಿ ಬಂದಿದ್ದೇವೆ. ನೀವೆಲ್ಲ ನಮ್ಗೆ ಶಕ್ತಿ ಕೊಟ್ಟಿದ್ದೀರಿ. ಈಗ 3 ವರ್ಷ ಉತ್ತಮವಾದಂತ ಆಡಳಿತ ಕೊಟ್ಟಿದ್ದೇವೆ, ಕೊಟ್ಟ ಭರವಸೆಯನ್ನು ಈಡೇರಿಸಿದ್ದೇವೆ. ಹೀಗಾಗಿ ನಿಮ್ಮೆಲ್ಲರಿಗೆ ಕಳಕಳಿ ವಿನಂತಿ ಏನು ಅಂತ ಹೇಳಿದ್ರೆ, ಈ 2 ಉಪಚುನಾವಣೆ ಅತ್ಯಂತ ಇವತ್ತು ಮಹತ್ವದಾದಂತ ಒಂದು ಚುನಾವಣೆ ಇದೆ. ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಾದಂತ ನಮ್ಮ ಇವತ್ತು ಸಮರ್ಥ ಮಲ್ಲಿಕಾರ್ಜುನ್ ಅವರಿಗೆ ಮತ್ತೆ ಬಾಗಲಕೋಟ್ ಅಲ್ಲಿ ನಮ್ಮ ಉಮೇಶ್ ಮೇಟಿ ಅವರಿಗೆ ತಮ್ಮ ಅಮೂಲ್ಯವಾದಂತ ಮತ ಕೊಟ್ಟು ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರುಗಳಿಗೆ ಒಂದು ಶಕ್ತಿ ಕೊಡಬೇಕು ಅಂತ ಹೇಳಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಅವಕಾಶಕ್ಕೆ. ಈ ಬಿಸಿ ಶೆಡ್ಯೂಲ್ ಅಲ್ಲಿ ನಮಗೂ ಅವಕಾಶ ಮಾಡಿಕೊಟ್ರಿ. ವೀಕ್ಷಕರೇ, ಅರಣ್ಯ ಇಲಾಖೆಯಲ್ಲಿ ಅರಣ್ಯ ರೋಧನ ಖಂಡಿತವಾಗ್ಲೂ ಇಲ್ಲ. ಆದ್ರೆ ಮಾನವ ಮತ್ತು ವನ್ಯಜೀವಿ ನಡುವಿನ ಸಂಘರ್ಷವನ್ನ ಖಂಡಿತವಾಗ್ಲು, ಯಾಕಂದ್ರೆ ಶಾಶ್ವತ ಪರಿಹಾರ ಕಂಡುಕೊಳ್ಳಕ್ ಆಗಲ್ಲ, ತಾರ್ಕಿಕ ಅಂತ್ಯ ತರಬೇಕು. ಅದು ಆ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತೀನಿ. ನನ್ನ ಕೆಲಸದ ಬಗ್ಗೆ ನಂಗೆ ಸಂಪೂರ್ಣ ತೃಪ್ತಿ ಇದೆ ಅಂತ ಸಚಿವರಾಗಿರುವಂತ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ಇದೇ ಹೊತ್ತಿನ ವಿಶೇಷ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.